ಕಾರ್ಯಕ್ರಮ ಜೂನ್ 27ನೇ ತಾರೀಕು ಈ ವರ್ಷ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಿನ್ನೆ ಸಮಿತಿ ಸಭೆಯಲ್ಲಿ ಇಲ್ಲಿ 5 ಎಕರೆ ಜಾಗವನ್ನು ಕೆಂಪೇಗೌಡ ಪ್ರಾಧಿಕಾರಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು 500 ಮೀಟ್ರ್ ದೂರದಲ್ಲಿ ಮಂಜೂರಾತಿಯನ್ನು ನಮ್ಮ ಸರ್ಕಾರ ಮಾಡಿ ಒಂದು ಒಳ್ಳೆ ಎಕ್ಸಿಬಿಷನ್ ಸೆಂಟ್ರು, ಕೆಂಪೇಗೌಡರ ಇತಿಹಾಸ ಇವೆಲ್ಲ ಬಂದು ನೋಡೋಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಪಕ್ಕದಲ್ಲಿ ಮಂಜೂರಾತಿ ಮಾಡಿದ್ದೇವೆ. ನಮ್ಮ ಕೆಲವು ಲೋಕಲ್ ಲೀಡರ್ಸು, ಆಫೀಸರ್ಸು, ಕೆಲವೆಲ್ಲ ಜನಪ್ರತಿನಿಧಿಗಳು ಇದು ಪಕ್ಕದಲ್ಲಿರೋಂಥ ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆ ಜಾಗನ ಎಕ್ಸ್ಚೇಂಜ್ ಮಾಡಿ ಅಲ್ಲಿ ಇಟ್ಕೊಂಡು ಇಲ್ಲಿ ಪಕ್ಕದಲ್ಲಾದರೆ ಈ ಹಾಲು ಕೂಡ ಭಾಳ ಭವ್ಯವಾದಂಥ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 2 ಹಾಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸಣ್ಣ ಹಾಲು ಬೇಕಾದ್ರೆ ಮಾಡಿ ಯಾವುದಾದ್ರು ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಇದನ್ನು ಕೂಡ ಉಪಯೋಗ ಆಗ್ತದೆ. ಸೊ ಇಲ್ಲಿ ಮುಂದಕ್ಕೂ ರೈಲ್ ಬರ್ತದೆ, ಇಲ್ಲೇ ಒಂದು ಸ್ಟೇಷನ್ ಕ್ರಿಯೇಟ್ ಮಾಡ್ಬೋದು. ಅಲ್ಲೊಂದು ಸ್ಟೇಷನು ಇಲ್ಲೊಂದು ಸ್ಟೇಷನ್ ಬೇಡ ಅಂಥೇಳಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ನಾನು 2 ಸ್ಪಾಟು ನೋಡಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಮುಂದೆ ನಾನು ಇದನ್ನ ಪ್ರಸ್ತಾವನೆ ಇಡ್ತೀನಿ. ಸೊ ಅಲ್ಟಿಮೇಟ್ಲಿ ಅದು ಎಲ್ಲಿ ತೀರ್ಮಾನ ಮಾಡ್ತಾರೋ ಸರ್ಕಾರ, ಏಕೆಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಬಂದ್ಬಿಟ್ಟಿದೆ ನಮಗೆ. ನಾವು ಪಾಪ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಂತ ನಾನು ಅವತ್ತು 5 ಎಕರೆ ಇಸ್ಕೊಂಡೆ. ಮುಖ್ಯಮಂತ್ರಿಗಳು ಆಗ ಎಲ್ಲ ಒಪ್ಕೊಂಡು, ಜಾರ್ಜ್ ಅವರೆಲ್ಲ ಸೇರಿ ಒಪ್ಕೊಂಡೆಲ್ಲ ಆಯಿತು. ಅದು ಒಳ್ಳೆ ಜಾಗನೇ, ಎತ್ತರವಾದ ಜಾಗನೇ ಬೇಕು ಅಂತ ಅವ್ರು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇವೆರಡರಲ್ಲಿ ಯಾವುದು ಅಂತ ಕ್ಯಾಬಿನೆಟ್ ಇಟ್ಟು ತೀರ್ಮಾನ ಮಾಡಿ 27ನೇ ತಾರೀಕು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತೇವೆ. ದೂರ ಬರೋರಿಗೆ ದೂರ ಅಂತಂದರೆ ಬೆಂಗಳೂರು ಬೆಳೆದ್ಬಿಟ್ಟಿದೆ, ಏನು ಮಾಡ್ತೀರಾ? ಬೆಂಗಳೂರು ಸಿಟಿಲಿ ಎಲ್ಲಿ ಜಾಗ ಕೊಡಿಸ್ತೀರಾ ನೀವು? ಕಬ್ಬನ್ ಪಾರ್ಕ್ ಬಿಡಲ್ಲ, ರೇಸ್ ಕೋರ್ಸ್ ಬಿಡಲ್ಲ, ಯಾವುದೋ ನಮ್ಮ ಗಾಲ್ಫ್ ಕೋರ್ಸ್ ಬಿಡಲ್ಲ, ಮಂತ್ರಿಗಳಿಗೆ ಮನೆಗಿಲ್ಲ, ಯಾರಿಗೂ ಜಡ್ಜ್ಗಳಿಗೆ ಮನೆಗಿಲ್ಲ. ಹೈಕೋರ್ಟ್ನ ಮಾಡಿಸ್ಬೇಕು, ಒಂದು ಒಳ್ಳೆ ಕೋರ್ಟು. ಪಾಪ ಯಾವುದೋ ಕಾಲದಲ್ಲಿ 50-60 ವರ್ಷದಿಂದ ಆಯಿತು, ಪಾಪ ಹೈಕೋರ್ಟ್ ಅವ್ರಿಗೆ ಜಾಗ ಇಲ್ಲ, ಜಡ್ಜಸ್ಗೆ ಜಾಗ ಇಲ್ಲ, ಕೋರ್ಟ್ನ ಎಕ್ಸ್ಪೆಂಡ್ ಮಾಡಬೇಕು. ಇನ್ನೆಲ್ಲಿ ನಾವು ಮಾಡೋಕ್ಕಾಗ್ತದೆ? ಅದಕ್ಕೆ ಬೆಂಗಳೂರು ಭಾಳ ದೊಡ್ಡದಿದೆ, ಅದಕ್ಕೆ ನಾವು ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕಮಲ್ ಹಾಸನ್ ವಿಚಾರ ಸಾಕಷ್ಟು, ಕಮಲ್ ಹಾಸನ್ ಏನಿಲ್ಲ, ಕೂಡ ಚಾಟಿ ಬೀಸಿದೆ. ನೀವು ಕ್ಷಮೆ ಕೇಳಬೇಕಿತ್ತು, ಯಾಕೆ ಕೇಳಲಿಲ್ಲ? ಅದಕ್ಕೆ ಅವರು ಹೋರಾಟ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳಿ. ಅದಕ್ಕೆ ಈ ಕೋರ್ಟ್ ಹೇಳಿದೆಯಲ್ಲ, ಕೋರ್ಟ್ಗೆ ಗೌರವ ಕೊಡ್ತಾರೆ ಕಮಲ್ ಹಾಸನ್. ಬಟ್ ನಮ್ಮವರು ಯಾರೂ ಕಾನೂನು ಕೈ ತಪ್ಪಲ್ಲ. ಹೇಳಲಿ, ಪ್ರತಿಭಟನೆ ಮಾಡಲಿ, ಕೇಳಲಿ, ಹಕ್ಕೇನಿದೆ, ಪ್ರಜಾಪ್ರಭುತ್ವ ತಪ್ಪಿಲ್ಲ. ಬಟ್ ಕಾನೂನು ಯಾರು ಕೂಡ ಯಾವುದು ಥಿಯೇಟ್ರ್ಗಳಂತ ಗಲಾಟೆ ಮಾಡೋದು, ಇನ್ನೊಂದು ಮಾಡೋದು, ಆಮೇಲೆ ಮಾನಸಿಕವಾಗಿ ಜಾತಿ ಮೇಲೆ ಕಲಹ ಉಂಟು ಮಾಡೋದು, ಆ ಕೆಲಸ ದಯವಿಟ್ಟು ಮಾಡಬಾರ್ದು ಅಂತ ಕೈ ಮುಗಿಸ್ತೇವೆ. ಯಾಕೆಂದರೆ ಬೆಂಗಳೂರು ಭಾಳ ಗೌರವದಿಂದ ಎಲ್ಲ ಜನಾಂಗನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ವೃತ್ತಿ ಎಲ್ಲ ಇದೆ. ಒಂದು 50 ಲಕ್ಷ ಜನ ಹೋಗ್ತಾರೆ, ಹೊಸೂರಿಗೆ ವಾಪಸ್ ಬರ್ತಾರೆ, ಅವೆಲ್ಲ ಇದೆ. ಅವೆಲ್ಲ ದಯವಿಟ್ಟು ಭಾಳ ಹುಷಾರಾಗಿರಬೇಕು. ಆಲ್ಮಟ್ಟಿ ಮುಖ್ಯಮಂತ್ರಿಗಳು ಕೂಡಲೇ ಚೀಫ್ ಮಿನಿಸ್ಟರ್ ಬರಿತಾ ಇದ್ದಾರೆ. ನಿನ್ನೆ ಅದೆಲ್ಲ ನಾನು ನನ್ನ ಅಭಿಪ್ರಾಯನೂ ಸೇರಿಸಿ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ನಾಳೆ ಅವರು ಚೀಫ್ ಮಿನಿಸ್ಟರ್ ಬರೀತಾರೆ. ಬರೆದ್ಬಿಟ್ಟು ನಾನು ಎಲ್ಲ MPಸ್ಗೆ ಅದೇ ಲೆಟ್ರನ್ನ ಎಲ್ಲರೂ ಕಳಿಸ್ಕೊಡ್ತೀನಿ, ಮಾಹಿತಿನ ಕಳಿಸ್ಕೊಡ್ತೀನಿ. ನಾನು ಒಂದಿನ ಡೇಟ್ ಕೇಳ್ತೀನಿ, ಪ್ರೈಮ್ ಮಿನಿಸ್ಟ್ರು ಡೇಟ್ ಕೇಳ್ತೀನಿ, ಇರಿಗೇಷನ್ ಮಿನಿಸ್ಟ್ರೂ ಡೇಟ್ ಕೇಳ್ತೀನಿ. ನಾವೆಲ್ಲ ಹೇಳಿ ಒತ್ತಾಯ ಮಾಡಲೇಬೇಕಾಗ್ತದೆ. ಬಟ್ ಅವರು, ನನಗೆ ಆಶ್ಚರ್ಯ ಆಯಿತು, ಅವರು ಫಡ್ನವೀಸು ಭಾಳ ಬುದ್ಧಿವಂತಿದ್ದಾರೆ, ಅವರೇ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಈ ರೀತಿ ಪತ್ರ ಬರೆದ್ರು ಅಂತ ನನಗೂ ಆಶ್ಚರ್ಯ ಆಗ್ತದೆ. ಎಲ್ಲ ಪ್ರವಾಹ ಬೀಳೋಂಥದ್ದು, ನೀರು ಜಾಸ್ತಿ ಬಂದದ್ದು ವರ್ಷ ಇರ್ತದೆ, ಅದನ್ನು ದಬಾಯಿಸಬೇಕಾದ್ದು ಅವ್ರ ಡ್ಯೂಟಿ, ಅವ್ರ ರಾಜ್ಯದ್ದು, ಅವ್ರು ಮಾಡ್ಕೊಳ್ಳಿ. 6ನೇ ತಾರೀಕಾ? ಈ ವಾರದಲ್ಲಿ ದೆಹಲಿ ಹೋಗ್ತಾ ಇದ್ದಾರೆ. ನೋಡಪ್ಪ, ನಮ್ಮ ಕೇಂದ್ರ ಸರ್ಕಾರ ಅಲ್ಲಿದೆ, ಆಫೀಸ್ಗಳಲ್ಲಿದೆ, ಎಲ್ಲ ಇದೆ. ಸದ್ಯಕ್ಕೆ ನಂದೇನು ಕಾರ್ಯಕ್ರಮ ಇಲ್ಲ. ಚೀಫ್ ಮಿನಿಸ್ಟರ್ದು ಒಂದು ಕಾರ್ಯಕ್ರಮ, ಅಲ್ಲಿ ಯಾರನ್ನ ಭೇಟಿ ಮಾಡೋಂಥ ಕಾರ್ಯಕ್ರಮ ಇದೆ. ಏನಾದ್ರು ನಮ್ಮ ಹೈಕಮಾಂಡ್ ಅವ್ರು ಕರೆದ್ರೆ ನಾನು ಹೋಗ್ತೀನಿ. ಬಟ್ ಕೆಲವು ಮಿನಿಸ್ಟರ್ಸ್ನ ಭೇಟಿ ಮಾಡೋಂಥದ್ದು ಇದೆ. ಅದು ಔಟ್ ಟೈಮು ನಾವು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡು ನಾವು ಹೋಗ್ಬೇಕು.
ಸರ್ 2 ವರ್ಷ ಸರ್ಕಾರ ಆದಮೇಲೆ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಮಾತುಗಳಿತ್ತು ಸರ್. ಸಾಕಷ್ಟು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಎಕ್ಸ್ಪ್ಯಾನ್ಷನ್ ವಿಚಾರ ಏನಾದ್ರು ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಕೇಳಬೇಕು. ಈ ನಿಗಮ ಮಂಡಳಿಗಳದ್ದು ಭಾಳಷ್ಟು ಪೆಂಡಿಂಗ್ ಇದೆ ಸರ್. ಅದು ಮಾಡ್ತೀವಿ, ಅದನ್ನು ಕೂಡಲೇ ಮೆಂಬರ್ಸ್ ಮಾಡ್ತೀವಿ. ಏನೋ ಒಂದು ಅರ್ಧ ಇದೆ, ಫುಲ್ ಇಲ್ಲ. ವರ್ಕರ್ಸ್ಗೂ ಮಾಡಿದ್ದೀವಿ. ವರ್ಕರ್ಸ್ಗೂ ಮಾಡಿಲ್ವಾ? ನಾನು ಸುಮಾರು 4,000 ಜನಕ್ಕೆ ಗ್ಯಾರಂಟಿ ಕಮಿಟಿನೇ ಮಾಡಿದ್ವಿ. 7,000-8,000 ಜನಕ್ಕೆ ಬೇರೆ ಮೆಂಬರ್ಸ್ನ ಮಾಡಿದ್ದೀವಿ. ಬೇರೆ ಬೇರೆ ಮೆಂಬರ್ಸು ತಾಲೂಕು ಲೆವೆಲಲ್ಲೆಲ್ಲ ಮಾಡಿದ್ದೀವಿ. ಸ್ಟೇಟ್ ಲೆವೆಲ್ ಒಂದು 500-600 ಜನಕ್ಕೆ ಮಾಡಬೇಕು. ಅದನ್ನು ಲಿಸ್ಟ್ ಪಟ್ಟಿ ಆಗಿದೆ. ಸ್ವಲ್ಪ ಒಂದು ರೌಂಡು ಬೇರೆ ನಮ್ಮ ಲೋಕಲ್ ಅವ್ರ ಮಾತಾಡ್ಬಿಟ್ಟು ಅದನ್ನು ಮಾಡ್ತೀವಿ. MLC ಇನ್ನೊಂದು 10-12 ಚೇರ್ಮನ್ಸ್ ಇದೆ, ಅದು ಮಾಡ್ತಾರೆ. MLCನೂ ಭಾಳ ದಿನ ಆಯ್ತು. ಅದು ಹೈಕಮಾಂಡ್ ಮಾಡ್ತಾರೆ. ಒಂದು ಪತ್ರ ಬರೆದಿದ್ದಾರೆ ಸರ್ ನಿಮಗೂ ಸೇಮ್. ಯಾವ ಕ್ಷೇತ್ರಗಳಲ್ಲಿ ಬರ್ತಾರೆ ಆ ಕ್ಷೇತ್ರದವ್ರನ್ನೇ ಆಯ್ಕೆ ಮಾಡಬೇಕು, ರಾಜಕೀಯ ನಾಯಕರುಗಳನ್ನ ಆ ಸ್ಥಾನಕ್ಕೆ ತರಬೇಡಿ ಅನ್ನೋದು ಒಂದು ಪತ್ರವನ್ನು ಬರೆದಿದ್ದಾರೆ. ಚಾವಡಿ ಈಗ ನನಗೆ ಇನ್ನೂ ಬಂದಿಲ್ಲ, ನನಗಿನ್ನು ಬಂದಿಲ್ಲ. ಬಂದ ಮೇಲೆ ಅದನ್ನು ಮಾತಾಡ್ತೀನಿ. ಅವರು BJP ಹೆಂಗೆ ಮಾಡಿದ್ರು ಅಂತ ನಂಗೆ ಗೊತ್ತಿದೆ. ಅದು ಸ್ವಲ್ಪ ಪರಿಶೀಲನೆ ಮಾಡೋದು.